ನೋಡಿ ಕಾಜು ಕರಿ ತುಂಬ ಅಂದರೆ ತುಂಬ ಚೆನ್ನಾಗಿ ತಿಕ್ಕಾಗಿ ಕರೆಕ್ಟಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಕಾಜು ಕರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೀಗ ಕೊರಿಯರ್ ಮಾಡಲಿಕ್ಕೆ ಹೊಂಟೀನಿ ಸ್ನೇಹಿತರೆ. ಕೊರಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದೇ ಥರದ್ದು 2 ಸೀರೆ ಸೇಲ್ ಆಗಿದೆ. ಎಲ್ಲಿಗೆ ಅಂತಂದರೆ ಮಹಾರಾಷ್ಟ್ರಕ್ಕೆ ಅವ್ರ ಫೋನ್ ನಂಬರ್ ಇದೆ. ಇಲ್ಲಿ ನಾನು ಕ್ಲೋಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಅದು ಬೇಡ. ಈಗ ಇಲ್ಲಿ ಇವೆರಡು ಸೀರೆನ ಈಗ ಮಹಾರಾಷ್ಟ್ರಕ್ಕೆ ಕಳಿಸ್ತಾ ಇದ್ದೀನಿ ನೋಡಿ. ಈಗ ಯಜಮಾನ್ರು ಬಂದ್ರೆ ಈಗ ಹೋಗ್ತಾ ಇದ್ದೀವಿ ನೋಡಿ. ಕೊರಿಯರು ಪ್ಯಾಕ್ ಮಾಡೋದು ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ, ಹಾಗೆ ಹೇಳಿದೆ ಸ್ನೇಹಿತರೆ. ಯಾಕಂದರೆ ಅರ್ಜೆಂಟಲ್ಲಿ ಹೋಗ್ತಾ ಇದ್ನೆಲ್ಲ. ಈಗ ಟೈಮ್ ಆಗಿದೆ ಆಲ್ರೆಡಿ. ಹೋಗಿ ಅಲ್ಲಿ ಹೊಂಟಿ ನೋಡಿ. ಯಜಮಾನ್ರಲ್ಲಿ ನಿಂತಿದ್ದಾರೆ ಕೊರಿಯರ್ ತೊಗೊಂಡು. 2 ಸೀರೆ ಇವತ್ತು ಕೂಡ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾವೆ. ಪುಣೆಗೆ ಒಂದೇ ಥರ ಸೀರೆ, ಮೈಸೂರು ಕ್ರೇಪಲ್ಲಿವು. ಹಾಗಾಗಿ ಈಗ ಹೋಗಿ ಕೊರಿಯರ್ ಮಾಡಿ ಬರ್ತೀನಿ ಸ್ನೇಹಿತರೆ. ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು. ಏನೂ ತಿನ್ನಲಿಲ್ಲ, ಹಾಗೆ ಹೋಗ್ತಾಯಿದ್ದೀನಿ. ಯಜಮಾನ್ರು ಹೊಂಟಿದ್ರಲ್ಲ ಪೇಟೆಗೆ, ಮತ್ತು ಅವರು ಒಬ್ಬರೇ ಹೋಗು ಅಂತಾರೆ. ಆಮೇಲೆ ಬಸ್ಸಿಗೆ ಹೋಗಿ ಬರಬೇಕಾಗುತ್ತೆ. ಈಗ ಅವರು ಹೇಗಿದ್ದರು ಪೇಟೆಗೆ ಹೊಂಟಿರ ಅಂಥೇಳಿ ಈಗ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ, ನನ್ನ ಕೆಲಸ ನಾನು ಮಾಡ್ಕೊಂಡು ಬರ್ತೇನೆ ಸ್ನೇಹಿತರೆ. ನೋಡಿ ನಡೆದೀವಿ, ಗಾಡಿ ಟೈರ್ ಮಾಡ್ಕೊಂಡ್ರು. ಎಲ್ಲ ಬಟ್ಟೆ ಇದೆಲ್ಲ ತೊಳೆದು ಹಾಕಿನಿ ಆಲ್ರೆಡಿ. ಆಲ್ಮೋಸ್ಟ್ ಕೆಲಸ ಕೂಡ ಆಗಿದೆ. ಇನ್ನೇನಿದ್ರು ಬಂದು ಮಧ್ಯಾಹ್ನದ ಅಡುಗೆದೆ ಶ್ರೇಯಾಗಿ ಬೆಳಗ್ಗೆ ಪುಲಾವನ್ನ ಇದೆ. ಈಗ ಹೋಗಿ ಕೊಟ್ಬಿಟ್ಟು ಇದೇನು ಸೀರೆ ವಿಡಿಯೋ ಹಾಕಿದ್ನಲ್ಲ ಸ್ನೇಹಿತರೆ, ನಿನ್ನೆದು ನಂಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಮತ್ತು ಇವತ್ತಿನ ಮಿಕ್ಸ್ ಆಗಿದೆ. ಶ್ರೇಯಾ ತುಂಬ ದಿನ ಆಯಿತು ಕೃಷ್ಣ ಮಠಕ್ಕೆ ಹೋಗಿದ್ದಿಲ್ಲ. ಅಮ್ಮ ಕೃಷ್ಣ ಮಠಕ್ಕೆ ಹೋಗೋಣ ಬಾ ಅಂತ ಫೋನ್ ಮಾಡ್ಲಕತ್ತಿದ್ಲು. ಅವಳು ಎಕ್ಸಾಮ್ ಮುಗಿಸಿ ಕೃಷ್ಣ ಮಠಕ್ಕೆ ಬಂದು ನಾನು ಕೂಡ ಹೋಗಿದ್ದೆ ಸ್ನೇಹಿತರೆ. ನೋಡಿ ಮೋದಿಯವ್ರು ಬರ್ತಾಯಿದ್ದಾರೆ 28ನೇ ತಾರೀಕು ಶುಕ್ರವಾರ ದಿನ. ಇಲ್ಲಿ ಮೋದಿ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಎಲ್ಲ ಜನ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಪ್ರಮೋದ್ ಮಧ್ವರಾಜ್ ಅವರು ಕನಕನ ಕಿಂಡಿಗೆ ಚಿನ್ನದ್ದು ಇದನ್ನು ಮಾಡಿಸಿದ್ದಾರೆ ಸ್ನೇಹಿತರೆ. ಅದನ್ನು ಅಳವಡಿಸ್ತಾ ಇದ್ದರು. ಹಾಗೆ ನಾವು ಕೃಷ್ಣ ಮಠ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಜಾಂಗ್ಲಕ್ಕೆ ಬಂದರೆ ಈ ಥರ ಫ್ಲವರ್ ತಂದಿಟ್ಟಿದ್ದಾರೆ. ಫುಲ್ ಇಟ್ಟಿದ್ದಾರೆ ಎಲ್ಲ ಕಡೆ. ಮೋದಿ ಬರ್ತಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗೆಲ್ಲ ಹತ್ತಿರ ಇದ್ದೀರಿ ನೋಡ್ಲಿಕ್ಕೆ ಬರ್ಬೋದು. ತುಂಬ ಚೆನ್ನಾಗಿ ಅಂದರೆ ಕೃಷ್ಣ ಮಠ ಅಂತ ಹೂವಿನಿಂದನೇ ರೆಡಿಯಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಕಾಣ್ತಿರ್ಬೋದಲ್ಲ ನಿಮಗೆ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಜಾಸ್ತಿನ ವಿಡಿಯೋ ಮಾಡಲಿಲ್ಲ ನಾನು. ಹಾಗೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದಿದ್ದೇನೆ ಸ್ನೇಹಿತರೆ. ಗೀತಕಂಠಗ ಇದು ಇದೆ, ಅದಕ್ಕಾಗಿ ಮೋದಿಯವರು ಬರ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮೋದಿಯವರು ಬರ್ತಾರಂತ. ಇದನ್ನೆಲ್ಲ ಈಗ ಹೊಸದು ಮಾಡಿದ್ದಾರೆ ನೋಡಿ. ಮುಂಚೆ ಇರಲಿಲ್ಲ, ದೀಪಾವಳಿಯಿಂದ ಈಚೆ ಕಡೆಗೆ ಇದನ್ನೆಲ್ಲ ಮಾಡ್ತಾಯಿದ್ರು. ಈಗ ರೆಡಿಯಾಗಿದೆ ನೋಡಿ. ಹಾಗೆ ಅಲ್ಲೇ ಪಕ್ಕಕ್ಕೆ ಗೋಶಾಲೆ ಕೂಡ ಇದೆ ಕೃಷ್ಣ ಮಠದ್ದು. ಸ್ವಲ್ಪ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ. ಕೃಷ್ಣ ಮಠಕ್ಕೆ ನಾವು ತುಂಬ ಸತಿ ಹೋಗ್ತೇವೆ, ಜಾಸ್ತಿ ವಿಡಿಯೋ ಮಾಡಲ್ಲ. ಯಾವಾಗಾದ್ರೂ ತುಂಬ ಚೆನ್ನಾಗಿದ್ದರೆ ಮಾಡಿರ್ತೇವೆ. ಇವತ್ತು ಮಧ್ಯಾಹ್ನ ಅಲ್ಲ, ಫುಲ್ಲು ಲೈನ್ ನೋಡಿ. ಕೃಷ್ಣ ಮಠದ ಹತ್ರ ಸಿಕ್ಕಾಪಟ್ಟೆ ಲೈನು. ದರ್ಶನ ಅಂತೂ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಶ್ರೇಯಾ ಕಾಲೇಜಿಂದ ಸೀದಾ ಕೃಷ್ಣ ಮಠಕ್ಕೆ ಬಂದಿಲ್ಲ ಸ್ನೇಹಿತರೆ. ಬೆಳಗ್ಗೆ ಪೇಪರ್ ಬೇಗ ಮುಗಿದಿತ್ತು, ಅವ್ರದ್ದು ಎಕ್ಸಾಮ್ ಇತ್ತಲ್ಲ, ಮುಗಿದಿತ್ತು. ಹಾಗಾಗಿ ಬೇಗ ಬಂದೇಳು ನೋಡಿ. ಕೃಷ್ಣ ಮಠ ಕೇಸರಿಮಯವಾಗಿದೆ. ಫುಲ್ ಕೇಸರಿ ನೋಡಿ. ಅಲ್ಲಿ ಎಲ್ಲಿ ನೋಡಿದರೂ ಕೇಸರಿ ನೋಡಿ ಸ್ನೇಹಿತರೆ. ನಾನೀಗ ತುಂಬ ದಿನ ಆಯಿತು ವಿಡಿಯೋಗಳನ್ನು ಮಾಡ್ತಾಯಿಲ್ಲ. ಹುಷಾರಿಲ್ಲದ ಕಾರಣ ಸಿಕ್ಕಾಪಟ್ಟೆ ಕಮ್ಮಿದೆ ನನಗೆ. ಈಗಲೂ ಸಹ ಅಷ್ಟು ಹುಷಾರಿಲ್ಲ. ಏನೋ ಒಂದು ಮಾಡಬೇಕು. ಇವತ್ತು ಶ್ರೇಯಾ ಕೂಡ ಬೇಗ ಬಂದಲ್ಲ, ಅದಕ್ಕಾಗಿ ಏನೋ ಒಂದು ಮಾಡ್ತಾಯಿದ್ದೀನಿ. ಬನ್ನಿ ಏನಂತೇಳಿ ನೋಡೋಣ. ಏನೇ ಸ್ನೇಹಿತರೆ, ಫಸ್ಟ್ ಟೈಮ್ ನಾನು ಯಾವತ್ತೂ ಮಾಡಿಲ್ಲ ಕಾಜು ಕರಿ ಮಾಡಲಿಕ್ಕೆ. ಇಲ್ಲಿ ಎಲ್ಲ ಪದಾರ್ಥ ರೆಡಿ ಮಾಡಿದ್ದಾಳೆ ಶ್ರೇಯಾ ಮನೆ. ನಾನು ಯಾವತ್ತೂ ಮಾಡಿಲ್ಲ ಈ ಕಾಜು ಕರಿನ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಏನು ಅಂಥೇಳಿ ನೋಡೋಣ ಬನ್ನಿ. ಅಷ್ಟರಲ್ಲಿ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಜೋರಾಗಿ ಈಗ. ಮತ್ತು ಇಲ್ಲಿ ಏನು ಮಾಡೋದಕ್ಕೆ ಆಗ್ತಾಯಿಲ್ಲ ಈಗ. ಇಲ್ಲಿ ನೋಡಿ, ಇಲ್ಲಿ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಜನ ಬರ್ತಾಯಿದ್ದಾರೆ. ಇಲ್ಲಿ ಪಿಟ್ರ್ ಚಾಲು ಮಾಡಿದ್ದಾರೆ ನೀರಿಗೋಸ್ಕರ. ಅದರ ಸೌಂಡು ಸಿಕ್ಕಾಪಟ್ಟೆ. ನನಗೂ ಸಹ ವಾಯ್ಸ್ ಕೊಡೋದಕ್ಕೂ ಆಗಲ್ಲ, ಅಷ್ಟು ಹುಷಾರಿಲ್ಲಲ್ಲ. ಮಿಡ್ಲಲ್ಲಿ ಕೆಮ್ಮು ಕೂಡ ಬರ್ತಾಯಿದೆ, ಅದಕ್ಕಾಗಿ ವಿಡಿಯೋ ಮಾಡ್ತಾಯಿಲ್ಲ. ಈಗ ಕಾಜು ಕರಿ ಮಾಡ್ತೀನಿ ಬನ್ನಿ. ನೋಡಿ
ಕಾಜು ಕರಿ ನಾವಂತೂ ರೆಡಿ ಮಾಡಿದ್ದೀವಿ ಸ್ನೇಹಿತರೆ. ಇಲ್ಲಿ ಮಸ್ತಾಗಿ ಪರಿಮಳ ಬರತೈತಿ ಈಗ ಮಾತ್ರ. ಹಾಂ, ಕಾಜು ಕರಿ ಮಾಡಿದರೆ ಏನು ಎದರೊಟ್ಟಿಗೆ ತಿನ್ನೋದು ಇದು ಗೊತ್ತಿಲ್ಲ ಅಷ್ಟು. ಇದಕ್ಕೆ ತಂದೂರು ರೊಟ್ಟಿ ಮಾಡ್ಬೇಕಂತೇಳಿ ತಂದೂರು ರೊಟ್ಟಿ ಮಾಡೋಕೆ ನಮ್ಮ ಮೇಡಮ್ ಅವರು ಇಲ್ಲಿ ಮೈದಾ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇವತ್ತು ಅವ್ರ ಮನೆ ಇಲ್ಲಾರ ಅಂತೇಳಿ ಇದನ್ನು ನಾವು ಮಾಡತ್ತಿದ್ದೀವಿ ಇವತ್ತು. ಇಲ್ಲಾಂದರೆ ಏನು ಮಾಡ್ತಿದ್ದಿದ್ದಿಲ್ಲ, ಯಾಕಂದ್ರೆ ನನಗೂ ಕೂಡ ಹುಷಾರಿಲ್ಲದ ಕಾರಣ. ಹಾಗಾಗಿ ಈಗ ನಮ್ಮ ಮೇಡಮ್ ಅವ್ರು ನೋಡಿ, ನಾನು ಬೆಳಗ್ಗೆ ಕೃಷ್ಣ ಮಠಕ್ಕೆ ಹೋಗಿದ್ವಿ ಶ್ರೇಯ ನಾನು ಇವತ್ತು. ಕೊರಿಯರ್ ಇಡಲಿಕ್ಕಿತ್ತು ನಂಗೆ, ಮಹಾರಾಷ್ಟ್ರದ ಮತ್ತು ಕೊರಿಯರ್ ಬಂದಿತ್ತಲ್ಲ, ಕೊರಿಯರು ಇಡಬೇಕಿತ್ತು. ಇನ್ನೂ 3 ಸೀರೆ ಬುಕ್ ಮಾಡ್ಯಾರ ಸ್ನೇಹಿತರೆ, ಬಂದಿಲ್ಲವು. ಹಾಗಾಗಿ ನೋಡಿ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀವಿ, ನಿಮಗೆ ಗೊತ್ತೇ ಇದೆ. ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಯಾಕೆಂದರೆ ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಡಬೇಕು. ಹೌದು, ಹಾಗಾಗಿ ಕಾಜು ಕರಿ ಕೂಡ ಜಾಸ್ತಿ ಮಾಡಿದ್ದೇವೆ. ಇಲ್ಲಿ ಎಲ್ಲ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ಪರಿಮಳ ಅಂತೂ ಸಖತ್ತಾಗಿ ಬರತೈತಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಹಾಕಿದರೆ ಆಯಿತು. ಸಾಕು ಇರಲಿ ಎಷ್ಟೋ. ಈಗ ತಂದೂರು ರೊಟ್ಟಿ ಎರಡೂ ಒಂದೇ ದಿನ ಬರಲ್ಲ ವಿಡಿಯೋ, ಸಾರಿ ಸ್ನೇಹಿತರೆ. ಯಾಕಂದರೆ ರೆಸಿಪಿ ಬೇರೆ ಬೇರೆ ಹಾಕ್ತೇನೆ, ಯಾಕಂದರೆ ಒಂದೇ ದಿನ 2 ರೆಸಿಪಿ ಹಾಕೋದಕ್ಕಾಗಲ್ಲ. ಅದಕ್ಕಾಗಿ ಒಂದು ದಿನ ತಂದೂರು ರೊಟ್ಟಿ ರೆಸಿಪಿ ಹಾಕ್ತೀನಿ, ಒಂದು ದಿನ ಕಾಜು ಕರಿದು ಹಾಕ್ತೀನಿ. ಯಾವುದಾದ್ರೂ ಒಂದು ನಾಳೆ ಬೆಳಗ್ಗೆನೇ ಬರುತ್ತೆ. ಇದು ತುಂಬ ಗ್ಯಾಸ್ ಹೈ ಫ್ಲೇಮಲ್ಲಿ ಇಡಬಾರ್ದು ಅಂತ ನಮ್ಮ ತಂಗಿನ ಕೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು. ಅವಳು ಹೇಳಿದ್ಲು ತುಂಬ ಹೈ ಫ್ಲೇಮ್ ಇಡಬೇಡಕ್ಕ, ಇದಾಗಿಬಿಡುತ್ತೆ, ಕುದಿಸುವಾಗ ಸ್ವಲ್ಪ ಸ್ಲೋ ಇಡು ಅಂಥೇಳಿದಾಳೆ. ಅದಕ್ಕಾಗಿ ಸ್ಲೋ ಇಟ್ಟು ಕುದಿಸ್ತಾ ಇದ್ದೀನಿ. ಈಗ ರೆಡಿಯಾಗಿದೆ. ಎಣ್ಣೆ ಕೂಡ ಸೈಡಿಗೆ ಬಿಟ್ಕೊಳ್ತಾ ಇದೆ. ಬಿಟ್ಕೊಳ್ಳಿಕ್ಕೆ ನಾವು ಟೈಮ್ ಕೊಟ್ಟಿರ್ತಾನೆ, ಅದ್ರ ಮುಂದೆ ನಿಂತು ಈ ಥರ ಮಾಡ್ತಾನೇ ಇದ್ದೀವಿ. ಇಲ್ಲೆಲ್ಲ ಸೈಡಿಗೆ ಗಟ್ಟಿಯಾಗಿಬಿಡುತ್ತೆ ಸ್ನೇಹಿತರೆ ಅದು. ಅದಕ್ಕೆ ಈಗ ರೆಡಿಯಾಗಿದೆ. ಈಗ ಇದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಡ್ತೇನೆ. ನೋಡಿ, ತಂದೂರು ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿಗ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸಾಯಂಕಾಲ ನಮ್ಮ ಮೇಡಮ್ ಅವರು ದೀಪ ಹಚ್ಚತ್ತಾರೆ ನೋಡಿ. ಇಲ್ಲಿಗೆ ಟೈಮ್ ಆಗಿದೆ ಆಲ್ರೆಡಿ, ಹೊರಗಡೆ ಕತ್ಲೆ ಆಗ್ತಾಯಿದೆ. 6 ಗಂಟೆಗೆ ಕತ್ಲು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಯಜಮಾನ್ರು ಕೂಡ ಬಂದಿದ್ದಾರೆ, ಕಾಣ್ತಿರ್ಬೋದು. ಬನ್ನಿ ತಂದೂರು ರೊಟ್ಟಿ ಮಾಡೋಣ. ನೋಡಿ, ನಾವು ತಂದೂರು ರೊಟ್ಟಿ ಮಾಡತ್ತಿದ್ದೀವಿ. ತಂದೂರಿ ರೊಟ್ಟಿ ಏನದು ಕಾಜು ಕರಿ ಮಾಡಿದ್ದೀವಿ ಸ್ನೇಹಿತರೆ. ಒಂದು ರೆಸಿಪಿ ಇನ್ನೊಂದು ದಿನ ಬರುತ್ತೆ, ಒಂದು ರೆಸಿಪಿ ಈಗ ಬರುತ್ತೆ. ಎಲ್ಲ ಒಟ್ಟಿಗೆ ಎರಡೂ ಒಟ್ಟಿಗೆ ಒಂದೇ ದಿನ ಸೇರ್ ಮಾಡೋದಕ್ಕೆ ಆಗಲ್ಲ. ಫಸ್ಟ್ ಟೈಮ್ ನಾವು ಮಾಡತ್ತಿದ್ದೀವಿ. ಹೇಗಾಗಿದೆ ಅಂಥೇಳಿ ಮಾತ್ರ ಗೊತ್ತಿಲ್ಲ ಸ್ನೇಹಿತರೆ. ಪದಾರ್ಥ ಮಾತ್ರ ಕಾಜು ಕರಿ ಮಸ್ತಾಗಿದೆ ಟೇಸ್ಟ್ ಅದು. ಈ ತಂದೂರು ರೊಟ್ಟಿ ಕೂಡ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ, ಹಾಗೇನಿಲ್ಲ. ಆದರೆ ರೆಸಿಪಿಯಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತೋರಿಸಿದ್ದೀವಿ. ಇದಕ್ಕೆ ಮಾತ್ರ ಹಾಕ್ತಾಯಿಲ್ಲ, ಬೇಡ ಅಂದು ಶ್ರೇಯ ತಿನ್ನಲಿಕ್ಕೆ. ಚೆನ್ನಾಗಿ ಅನ್ಸತ್ತಮ್ಮ ಬೇಡ ಅಂತೇಳಿಂದು, ಹಾಗಾಗಿ ಬಿಟ್ಟಿದ್ದೇನೆ ಸ್ನೇಹಿತರೆ. ಸ್ವಲ್ಪ ರೆಸಿಪಿಗೆ ತೋರಿಸಿದ್ದೇವೆ ಹಾಕಿ, ಮತ್ತು ಮಸ್ತಾಗಿ ಬಂದಿದೆ ನೋಡಿ. ತಂದೂರು ರೊಟ್ಟಿ ನಾವು ಹಂಗೆ ಹೋಟೆಲಿಗೆ ಹೋಗಿ ತಿನ್ಬೇಕಂತೇನಿಲ್ಲ. ನೋಡಿ ಆ ಥರ ಉದ್ದಿ ಬರ್ತಾಯಿದ್ದಾವೆ. ತುಂಬ ದಪ್ಪ ಏನು ಮಾಡಿಲ್ಲ, ತುಂಬ ತಿಳೋನು ಮಾಡಿಲ್ಲ, ಚೆನ್ನಾಗಿ ಇದನ್ನ ಹಾಕ್ತಾಯಿದ್ದಾವೆ. ಮಾತ್ರ ಮಿದು ಮಾಡ್ತಾಯಿದ್ದೀನಿ ನಾನು ತಂದೂರು ರೊಟ್ಟಿ. ಸ್ವಲ್ಪ ನಮ್ಮ ಮನೆಯಲ್ಲಿ ಹಲ್ಲಿಲ್ದವ್ರು ತುಂಬ ಜನ ಇದ್ದಾರೆ, ಅದಕ್ಕಾಗಿ ಸ್ನೇಹಿತರೆ ಮಸ್ತಾಗಿ ಬಂದಿದ್ದಾವೆ ನೋಡಿ. ನೋಡಿ ಕಾಣ್ತಿರ್ಬೋದಲ್ಲ ಸ್ನೇಹಿತರೆ, ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಸಖತ್ತಾಗಿ ಬಂದ ನೋಡಿ ರೊಟ್ಟಿ, ತಂದೂರು ರೊಟ್ಟಿ. ಒಂದು ಸ್ವಲ್ಪ ಮಿದುನ ಮಾಡ್ತಾ ಇರೋದ್ರಿಂದ ಇದು ಆಗ್ತಾಯಿದ್ದಾವೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಇಲ್ಲಿ ಶ್ರೇಯಮ್ಮ ಬೇಯಿಸ್ತಾ ಇದ್ದಾಳೆ ಸ್ನೇಹಿತರೆ. ನನಗೆ ಸ್ವಲ್ಪ ಬೇಯಿಸಕ್ಕಂಟ್ಲೆ ಕೆಮ್ಮು ಜಾಸ್ತಿ ಆಗೋಕ್ಕಾಯ್ತು. ಶ್ರೇಯ ಬೇಯಿಸತ್ತಾಳೆ ನೋಡಿ. ರೊಟ್ಟಿಗಳನ್ನು ತುಂಬ ಚೆನ್ನಾಗಿ ಬಂದಿದ್ದಾವೆ ಮಾತ್ರ. ಹಾಗಾಗಿ ಇದು ಎಳ್ಳು ನೋಡಿ, ಎಳ್ಳು ಯಾವ ಥರ ಬಿದ್ದ. ಎಲ್ಲಕ್ಕೂ ಎಳ್ಳು ಹಾಕಲಿಲ್ಲ, ನಮ್ಮ ಮನೆಯವ್ರು ಬೇಡ ಅಂದರು ಸ್ನೇಹಿತರೆ, ಬಿಟ್ಟಿವಿ. ಅದಕ್ಕಾಗಿ ಮಸ್ತಾಗಿ ಬಂದಿದೆ ಮಾತ್ರ ರೊಟ್ಟಿ. ಫಸ್ಟ್ ಟೈಮ್ ನಾನು ಮಾಡಿರೋದು.
ಕೈಯಿಂದನೇ ತೆಗೆದು ಹಾಕ್ತಾಯಿದ್ದೀನಿ. ಇರ ಕಡೆ ಸ್ನೇಹಿತರೆ, ಯಾರಿಗೆಲ್ಲ ತಂದೂರಿ ರೊಟ್ಟಿ ಇಷ್ಟ ಆಯ್ತು ಅಂಥೇಳಿ ಕಮೆಂಟ್ ಮಾಡಿ. ನಾನು ಹೊರಗಡೆ ಹೋಗ್ತೇನೆ, ಸಿಕ್ಕಾಪಟ್ಟೆ ಇದು ಆಗ್ತಾ ಉಂಟು, ಕೆಮ್ಮಿಸ್ತಾ ಇದೆ. ಅದಕ್ಕಾಗಿ ಹೊರಗಡೆ ಬಂದೆ ಸ್ನೇಹಿತರೆ. ಹೊರಗಡೆ ಕೂತ್ಕೊಳ್ಳೋದು ಸಿಕ್ಕಾಪಟ್ಟೆ ಡೇಂಜರ್ ಈಗ ನಮ್ಮ ಮನೆ ಹತ್ರ. ಯಾಕೆ ಅಂತಂದರೆ ಮುಳ್ಳು ಹಂದಿ ತುಂಬ ಬಂದಿದ್ದಾವೆ. ಮೊದಲೆಲ್ಲ ಒಂದೇ ಇತ್ತು, ಈಗ 4-5 ಬಂದಿದ್ದಾವೆ. 7 ಗಂಟೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹೊರಗಡೆ ಕೂತ್ಕೊಳ್ಳೋದು ಸಿಕ್ಕಾಪಟ್ಟೆ ಡೇಂಜರು. ಯಾರಿಗೆಲ್ಲ ತಂದೂರಿ ರೊಟ್ಟಿ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ಯಜಮಾನ್ರು ಒಂದು ಅರ್ಧ ತಿಂದು ಟೇಸ್ಟ್ ಮಾಡಿ ಹೋದರು. ನಮ್ಮ ಅಮ್ಮರ ಮನೆಗೆ ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಕೊಟ್ಟು ಕಳಿಸಿದ್ದೀನಿ. ಬಂದಮೇಲೆ ಎಲ್ಲರೂ ಟೇಸ್ಟ್ ಮಾಡ್ತೀವಿ, ಹೇಗಿದೆ ಅಂಥೇಳಿ ಹೇಳ್ತೇವೆ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೀರೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ. ನೋಡಿ, ಕಾಜು ಕರಿ ತಂದೂರಿ ರೊಟ್ಟಿ ಹೇಗಿದೆ ಮೇಡಮ್ ಅವರೇ? ಸೂಪರಾ? ಇಷ್ಟ ಆಯ್ತಾ ಸ್ನೇಹಿತರೆ? ಇವಳು ಏನು ಮಾಡಿದ್ಲು ಗೊತ್ತಾ? ಅಮ್ಮ ನಿಂಗೆ ಹುಷಾರಿಲ್ಲ, ಕಾಜು ಕರಿ ತಂದೂರಿ ರೊಟ್ಟಿ ಇವತ್ತು ನಾನು ಮಾಡ್ತೀನಿ, ನೀವು ಟೇಸ್ಟ್ ನೋಡಂದ್ಲು. ಎಲ್ಲ ಬಿಟ್ಟು ಹೋಗಿಬಿಟ್ಲು. ನಂದು ಎಕ್ಸಾಮ್ ಇದೆ ಅಂಥೇಳಿ ಓದಲಿಕ್ಕೆ ಎಲ್ಲ ನಾನೇ ಮಾಡ್ಬೇಕು. ಮತ್ತು ನನ್ನನ್ನೇ ಬೈತಾಳೆ ಇವಳು. ಮಕ್ಕಳು ತಾಯಿಗೆ ಎಲ್ಲಿಯಾದರೂ ಬೈದು ಕೇಳಿದ್ದೀರ ಸ್ನೇಹಿತರೆ? ಇವಳು ಬೈತಾಳೆ, ಅಂತ ಮಾಡೋದು ನೋಡಿ. ಎಳ್ಳೆಲ್ಲ ಉದುರಿಸ್ಕೊತಾ ಇದ್ದಾಳೆ ಅದ್ರಾಗಿನ ಅಲ್ಲಷ್ಟೇ. ನೋಡಿ, ಈ ಥರ ಇದ್ದಾಳೆ ನನ್ನ ಮಗಳು ಸ್ನೇಹಿತರೆ. ಇಲ್ಲ ಹಾಗೇನಿಲ್ಲ, ಸುಮ್ಮನೆ ಅಂದೆ, ಬೇಜಾರು, ಯಾರು ತಪ್ಪು ತಿಳ್ಕೊಬಿಡಿ. ನಾನು ಮಾಡ್ತೀನಮ್ಮ ಅಂದ್ಲು. ಅಷ್ಟರಲ್ಲಿ ಅವಳಿಗೆ ಮೆಸೇಜ್ ಬಂತು, ನಾಳೆ ಎಕ್ಸಾಮ್ ಇದೆ ಅಂಥೇಳಿ. ಅದಕ್ಕಾಗಿ ಓದಲಿಕ್ಕೆ ಇದೆ ಅಮ್ಮ ಅಂತಂದ್ಲು. ನಾನು ಮಾಡ್ತೀನಿ ಹೋಗಂತಂದೆ ಅವಳಿಗೆ. ಅದಕ್ಕೆ ಮಾಡಿದೆ ಸ್ನೇಹಿತರೆ. ಆಮೇಲೆ ಒಂದು 7-8 ಬೇಯಿಸಿದೆ ನೀನು. ಅವಳು ಬೇಯಿಸ್ಕೊಂಡ್ಳು ಸ್ನೇಹಿತರೆ. ಇನ್ನೂ ಯಜಮಾನ್ರು ಬಂದಿಲ್ಲ, ನಮ್ಮ ಅಮ್ಮರ ಮನೆಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸೀರೆ ಸ್ಟಾಕ್ ನೋಡಿ ಕಾಣ್ತಿರ್ಬೋದು ನಿಮಗೆಲ್ಲರಿಗೂ. ನನಗೆ ವಿಡಿಯೋ ಮಾಡೋದಕ್ಕೆ ಸಹ ಆಗ್ತಾಯಿಲ್ಲ, ಹುಷಾರಿಲ್ಲದಕ್ಕೆ. ಇಲ್ಕಲ್ ಸಾರಿ ಅಂತೂ ಫುಲ್ ಬಂದಿದ್ದಾವೆ. ನಾವು ಫೋಟೋ ಹಾಕ್ತೇನೆ, ನಿಮ್ಗೆ ಯಾವುದೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ. ನೋಡಿ, ಗೋಡಂಬಿ ತೊಗೊಂಡಿದ್ದೀನಿ. ನಿಮಗೆ ಗೋಡಂಬಿ ಎಷ್ಟು ಬೇಕು ನೋಡಿಕೊಂಡು ಗೋಡಂಬಿನ ಹಾಕ್ಕೊಳ್ಳಿ. ನಾನು ಎಕ್ಸ್ಟ್ರಾ ಒಂದು 4 ಇವನ್ ಮತ್ತೆ ಜಾಸ್ತಿ ಹಾಕೋತಾ ಇದ್ದೀನಿ. ನೋಡಿ, 2 ಥರ ಗೋಡಂಬಿನ ತೊಗೊಂಡಿದ್ದೀನಿ. ಒಂದಿಷ್ಟು ಗೋಡಂಬಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀವು ಇಲ್ಲಿ ಬಟರ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ತುಪ್ಪ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ಥರ ಕಲರ್ ಚೇಂಜ್ ಆಗಿದ್ದಾವೆ. ಇದನ್ನೆಲ್ಲ ನಾನೀಗ ತಕ್ಕೊಂಡ್ಬಿಡ್ತೇನೆ. ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ತಗೊಂಡ್ಬಿಡ್ತೇನೆ. ಈಗ ಎಲ್ಲವನ್ನು ಇದೇ ಥರ ಈಗ ತಗೊಂಡ್ಬಿಡ್ತೇನೆ. ನೋಡಿ, ಈಗ ಎಲ್ಲ ಎತ್ತಿಟ್ಟಿದ್ದೀನಿ. ಇದಕ್ಕೆ ನಾನೀಗ ಎಣ್ಣೆ ಇದೆ, ಅದೇ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಲವಂಗ, 1 ಇಂಚಷ್ಟು ಶುಂಠಿ, 2 ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆ, ಇದೆಲ್ಲವನ್ನು ಈಗ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಹಾಗೆ ಅದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಇಲ್ಲಾಂದರೆ ಅದ್ರ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ. ನೋಡಿ, 1 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ 1 ಈರುಳ್ಳಿ, ಟೊಮೆಟೊ, ಇಲ್ಲಿ 2 ಟೊಮೆಟೊನ ತೊಗೊಂಡಿದ್ದೇನೆ. ನಿಮ್ಮಲ್ಲಿ ಹುಳಿ ಟೊಮೆಟೊ ಇದ್ದರೆ 1 ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಟೊಮೆಟೊ ಇದ್ದರೆ 2 ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಹಾಕಿದ್ದೇನೆ, ಇದು ಹುಳಿ ಇಲ್ಲ. ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೋಡಿ, ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂಥೇಳಿ. ನೋಡಿ, ಇದು ಹಾಕಿ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ತೇನೆ. ನೋಡಿ, ಈಗ ಇಷ್ಟು ಫ್ರೈ ಆಗಿದೆ. ಇದು ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ಇದು ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಟ್ಟುಬಿಡ್ತೇನೆ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಎಲ್ಲ ಆರಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲವನ್ನು ಇದಕ್ಕೆ ಹಾಕ್ತೇನೆ. ನೋಡಿ, ಎಲ್ಲ ಹಾಕಿದ ಮೇಲೆ ಇದಕ್ಕೆ ಕಾಜುನ ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಥರ ಪೀಸ್ ಇದ್ದದ್ದು ಸ್ವಲ್ಪ ಎತ್ತಿಟ್ಕೊಂಡಿದ್ದೇನೆ, ಅದು ಯಾಕೆ ಅಂತೇಳಿ ಆಮೇಲೆ ಹೇಳ್ತೇನೆ. ನೋಡಿ, ಈ ಥರ ಫುಲ್ ಫೈನ್ ಪೇಸ್ಟ್ ಆಗಿರಬೇಕು. ಈಗ ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ, ನಮ್ಮ ಮತ್ತೆ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ.
ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋವಂಥದ್ದು. ನಾವು ಈರುಳ್ಳಿ ಮಸಾಲೆ ಕೂಡ ಹಾಕಿರ್ತೀವಿ, ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಇದು ಆಪ್ಷನಲ್ ನಿಮಗೆ. ನಾನು ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ 1/4 ಟೇಬಲ್ ಸ್ಪೂನ್ ಅಷ್ಟು, ಹಳದಿ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನೋಡಿ ಗರಂ ಮಸಾಲೆ 1 ಟೇಬಲ್ ಸ್ಪೂನು. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಎಲ್ಲ ಗ್ಯಾಸ ಮೀಡಿಯಮ್ ಇಟ್ಕೊಳ್ಳಿ. ಈಗ ನೋಡಿ ಈ ಥರ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ರುಬ್ಬಿಟ್ಟಿರೋಂಥ ಪೇಸ್ಟನ್ನು ಹಾಕ್ತೇನೆ. ನಿಮಗೆ ಹೇಗೆ ಬೇಕು ನೋಡಿ ಆ ಥರ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನಾನು ನೀರು ಹಾಕ್ತೇನೆ. ಇದಕ್ಕೆ ಈಗ ಪೇಸ್ಟ್ ಮಾಡ್ತೇನೆ. ಪೇಸ್ಟಿಗೆ ನೀರು ಹಾಕಬೇಕಲ್ಲ, ಅದಕ್ಕಾಗಿ ನೋಡಿ ಇಲ್ಲಿ ಇದಕ್ಕೆ ಪೇಸ್ಟಿಗೆ ನೀರು. ನಿಮಗೆ ಬೇಕಾದರೆ ಇಲ್ಲಿ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ. ನಾನು ಫ್ರೆಶ್ ಕ್ರೀಮ್ ಎಲ್ಲರ ಮನೆಯಲ್ಲಿ ಇರಲ್ಲ, ಅದಕ್ಕಾಗಿ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ಥರ ಅಂಥೇಳಿ. ಫ್ರೆಶ್ ಕ್ರೀಮ್ ಇಲ್ಲದನ್ನು ಕಾಜು ಕರಿ ಮಾಡ್ಬೋದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಆವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೆ ಮಸಾಲೆ ರುಬ್ಕೊಳ್ಳುವಾಗ, ಅದಕ್ಕಾಗಿ ಹೈ ಫ್ಲೇಮ್ ಇಟ್ಟರೆ ಇದು ತುಂಬ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ಸ್ಲೋ ಉರಿನ ಇಟ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ಇದು ಚೆನ್ನಾಗಿ ಕುದೀಲಿ. 3 ರಿಂದ 4 ನಿಮಿಷ ಇದು ಕುದೀಲಿ ಸ್ವಲ್ಪ. ನೋಡಿ ಇಲ್ಲಿ 2 ರಿಂದ 3 ನಿಮಿಷ ಇದು ಕುದ್ದಿದೆ. ಸ್ವಲ್ಪ ಗೋಡಂಬಿ ಏನು ಆವಾಗಲೇ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಚೂರು ನಾವು ಮೇಲ್ಗಡೆ ಗರಂ ಮಸಾಲೆನ ಆ್ಯಡ್ ಮಾಡಬೇಕಾಗತ್ತೆ. 1/2 ಟೇಬಲ್ ಸ್ಪೂನ್ ಅಷ್ಟು, ಜಾಸ್ತಿ ಬೇಡ. ಇದು ಮೇಲ್ಗಡೆ ಹಾಕಿದರೆ ಒಂಥರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ಹಾಕ್ತೇವೆ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತೇನೆ. ಕಸೂರಿ ಮೇಥಿ ಅಂತೂ ಬೇಕೇ ಬೇಕು, ತುಂಬ ಚೆನ್ನಾಗಿರುತ್ತೆ ಹಾಕಿದರೆ. ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ತೇನೆ. ನೋಡಿ ಈಗ ಮಸಾಲೆ ಎಲ್ಲ ಕಾಜು ಕರಿ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಒಂದು ಫೈನಲ್ ಟಚ್ ಆಗಿ ಕೊಡ್ತಾಯಿದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆಯಲ್ಲ, ಕಾಜು ಕರಿ ರೆಡಿ. ನೋಡಿ ಈಗ ಇದನ್ನೊಂದು ಮಿಕ್ಸ್ ಮಾಡಿಬಿಡ್ತೇನೆ. ಪರಿಮಳ ಸೂಪರಾಗಿ ಬರ್ತಾಯಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ರೆಡಿಯಾಗಿದೆ, ಸಾಕು ಇಷ್ಟು. ಈಗ ಉಪಕಾರ ನೀವು ಚೆಕ್ ಮಾಡ್ಕೋಬೋದು. ನಾನೀಗ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ. ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಕಾಜು ಕರಿ ತುಂಬ ಅಂದರೆ ತುಂಬ ಚೆನ್ನಾಗಿ ತಿಕ್ಕಾಗಿ ಕರೆಕ್ಟಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಕಾಜು ಕರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.